I, Srinivas Murthy, lecturer in biology plus HOD of biology of Science Academy, PU College, Davangere. I personally welcome all of you for online classes of biology. So, before going to start actual biology subjects, I will discuss few points regarding with you. Why you prefer to join science courses other than arts and commerce? ನೀವು ವಿಜ್ಞಾನವನ್ನು ಸೇರೋದಕ್ಕೆ ಯಾಕೆ ಪ್ರಿಫರ್ ಮಾಡಿದ್ರಿ? ಕಲಾ ವಿಭಾಗ ಇದೆ, ವಾಣಿಜ್ಯ ವಿಭಾಗ ಇದೆ, ವಿಜ್ಞಾನವನ್ನೇ ಯಾಕೆ ಓದಬೇಕು ಅಂತ. ಸೊ ಆನ್ಲೈನ್ ಕ್ಲಾಸಸ್ಸು ಡೈರೆಕ್ಟ್ ಕ್ವಶನ್ಸ್ ಕೇಳಿದರೆ ಹೇಳ್ತಕ್ಕಂಥ ಅವಕಾಶಗಳು ಕಡಿಮೆ. ನಾನೇ ಹೇಳ್ಬಿಡ್ತೀನಿ. The main aim of studying science is to continue your study as MBBS or medical field or engineering field or agricultural field or veterinary field etc. ಸೈನ್ಸ್ ಸೇರೋದ್ರಿಂದ ನಿಮಗೆ ಜೀವನದಲ್ಲಿ ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ. ಮುಂದೆ ಒಳ್ಳೊಳ್ಳೆ ಪದವಿಯನ್ನು ತಗೊಂಡು ಒಳ್ಳೆ ಕೆಲಸ ನಿರ್ವಹಿಸಬೇಕು ಅಂತ ಒಂದು ಮಹತ್ವಾಕಾಂಕ್ಷೆಯಿಂದ ನಿಮ್ಮ ತಂದೆ ತಾಯಿಗಳು ಮತ್ತು ನೀವುಗಳು ನಿರ್ಧರಿಸಿಬಿಟ್ಟು ಈ ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಗೊತ್ತಾಗುತ್ತೆ. ವೈ ಯು ಪ್ರಿಫರ್ ಟು ಜಾಯಿನ್ ಸೈನ್ಸ್ ಅಕಾಡೆಮಿ ಕಾಲೇಜ್? ಸೊ ದಾವಣಗೆರೆಯಲ್ಲಿ ಬೇಕಾದಷ್ಟು ಪ್ರತಿಷ್ಠಿತ ಕಾಲೇಜುಗಳಿದ್ದಾವೆ. ಅದರಲ್ಲೂ ನೀವು ವಿಶೇಷವಾಗಿ ಸೈನ್ಸ್ ಅಕಾಡೆಮಿ PU ಕಾಲೇಜನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹಲವಾರು ಕಾರಣಗಳಿರ್ಬೋದು. ಪೇಪರಲ್ಲಿ ಆ್ಯಡ್ ನೋಡಿರ್ಬೋದು, ಅಥವಾ ರಿಸಲ್ಟ್ ಚೆನ್ನಾಗಿದೆ ಸೈನ್ಸ್ ಅಕಾಡೆಮಿದು ಅಂತ ಅಂದ್ಬಿಟ್ಟು ಅದರದ್ದು ಪ್ರಯುಕ್ತ ಬಂದಿರ್ಬೋದು, ಅಥವಾ ನಿಮ್ಮ ಈಗಾಗಲೇ ಅಕ್ಕಪಕ್ಕದ ವಿದ್ಯಾರ್ಥಿಗಳು ನಿಮಗೆ ಗೈಡ್ ಮಾಡಿರ್ಬೋದು. ಟೀಚಿಂಗ್ ಚೆನ್ನಾಗಿದೆ, ಇಲ್ಲಿ ಓದಿ, ಸ್ಟಾಫ್ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಥರ ಅನೇಕ ಆಧಾರಗಳನ್ನು ಆಧರಿಸಿಬಿಟ್ಟು ನೀವು ಸೈನ್ಸ್ ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ರಿ. ವೈಯಕ್ತಿಕವಾಗಿ ತುಂಬ ಒಳ್ಳೆಯ ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡಿದಿರಿ. ವಿಶೇಷವಾಗಿ ನಮ್ಮ ಕಾಲೇಜಲ್ಲಿ ಏನಪ್ಪಾ ಅಂತ ಅಂದ್ಬಿಟ್ರೆ ಲಿಮಿಟೆಡ್ ಸ್ಟ್ರೆಂತ್ ಇರುತ್ತೆ. ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕೂಡ ನಾವು ವೈಯಕ್ತಿಕವಾಗಿ ಗಮನವನ್ನು ಹರಿಸ್ತೀವಿ. ಯಾರ್ಯಾರು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಪೇರೆಂಟ್ಸನ್ನು ಕರೆಸ್ಬಿಟ್ಟು ಪ್ರತಿ ಟೆಸ್ಟಿನ ನಂತರ ನಾವು ಫಾಲೋ ಅಪ್ ಮಾಡ್ತೀವಿ. ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಸ್ಟಾಫ್ ಯಾವಾಗಲೂ ಕೂಡ ಪಣ ತೊಡುತ್ತೆ. ಬೇರೆ ಕಾಲೇಜುಗಳಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಎಲ್ಲ ಲೆಕ್ಚರರ್ಸು ಎಲ್ಲ ಸೆಕ್ಷನ್ಸ್ಗಳಿಗೂ ಪೋರ್ಷನ್ಸನ್ನು ಕವರ್ ಮಾಡೋದಕ್ಕಾಗಲ್ಲ. ಆ ಥರ ಅವಕಾಶಗಳು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸೀನಿಯರ್ ಲೆಕ್ಚರರ್ಸು ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ನಾವು ಪಾಠವನ್ನು ತೆಗೆದುಕೊಳ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಏನು ನಿಮಗೆ ತೊಂದರೆ ಆಗೋದಿಲ್ಲ. ಒಳ್ಳೆಯ ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಉತ್ತಮವಾಗಿ ಓದಿದ್ದೇ ಆದರೆ ಒಳ್ಳೆಯ ಭವಿಷ್ಯವನ್ನು ನಮ್ಮ ಕಾಲೇಜಿನಲ್ಲಿ ರೂಪಿಸ್ಕೊಳ್ತಕ್ಕಂಥ ಅವಕಾಶಗಳು ಹೆಚ್ಚಿದಾವೆ. ಸಾಮಾನ್ಯವಾಗಿ ಬಯಾಲಜಿ ಅಥವಾ ಸೈನ್ಸಲ್ಲಿ ಮೇಯ್ನ್ ಆಗಿ ನೀವು ಮೆಡಿಕಲನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದರೆ ನಮ್ಮ ಬಯಾಲಜಿ ಇಂಪಾರ್ಟೆಂಟ್ ರೋಲನ್ನು ನಿಮ್ಮ ಲೈಫಲ್ಲಿ ಪ್ಲೇ ಮಾಡುತ್ತೆ. ಏನಪ್ಪ ಅಂತ ಅಂದರೆ ನೀವು ನೀಟ್ ಎಕ್ಸಾಮಲ್ಲಿ ಮೇಯ್ನ್ ಆಗಿ PCB ಬೇಕು. ಸೊ 360 ಮಾರ್ಕ್ಸಿನ ಬಾಟ್ನಿ ಮತ್ತು ಜುವಾಲಜಿ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಬಯಾಲಜಿ ಈಸಿ ಕಂಪೇರ್ ಟು ಅದರ್ ಸಬ್ಜೆಕ್ಟ್ಸ್. ಬಟ್ ಬಯಾಲಜಿ ವೀಕ್ನೆಸ್ ಏನಪ್ಪಾ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸ್ಕೋರ್ 100 ಔಟ್ ಆಫ್ 100 ಬಟ್ ಈಸಿ ಟು ಸ್ಕೋರ್ ಪಾಸ್ ಮಾರ್ಕ್ಸ್. ಹಾಗಾಗಿ ಬಯಾಲಜಿ ಈಸಿ ಅಂದ್ಬಿಟ್ಟು ನೀವು ನೆಗ್ಲೆಕ್ಟ್ ಮಾಡಿಕೊಂಡು ಎಲ್ಲ ಸಬ್ಜೆಕ್ಟ್ಗೂ ಕೂಡ ಈಕ್ವಲ್ ವೇಟೇಜನ್ನು ಕೊಡಬೇಕು. ಪ್ರತಿದಿನ ಅವತ್ತಿಂದ ಅವತ್ತನ್ನು ನೀವು ಓದಿ ಬರಿತಾ ಹೋದರೆ ಯಾವ ಸಬ್ಜೆಕ್ಟಲ್ಲೂ ಕೂಡ ನೀವು ಹಿಂದೆ ಉಳ್ಕೊಳ್ಳೋದಿಲ್ಲ. ಅದು ನಾನು ಪ್ರಾರಂಭದಲ್ಲೇ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಅವತ್ತಿಂದ ಅವತ್ತನ್ನು ಓದಬೇಕು, ಓದಿದ್ದನ್ನು ಬರಿಬೇಕು. 10 ಸಾರಿ ಓದೋದು ಒಂದೇ, 1 ಸರಿ ಬರೀತಕ್ಕಂಥದ್ದು ಒಂದೇ. ಇದನ್ನು ನೀವು ಜೀವನದಲ್ಲಿ ಯಾರು ಅಳವಡಿಸ್ಕೊಳ್ತೀರೋ ಯಾವ ಕಾರಣಕ್ಕೂ ನೀವು ಸ್ಟಡೀಸಲ್ಲಿ ಫೇಲ್ಯೂರ್ ಆಗೋ ಸಂದರ್ಭಗಳು ಕಡಿಮೆ. ಸೊ ಈ ಥರ ಇಷ್ಟನ್ನು ನಾನು ಇಂಟ್ರಡಕ್ಷನ್ ಪಾರ್ಟಲ್ಲಿ ಹೇಳ್ಬಿಟ್ಟು ಈಗ ನಾನು ಬಯಾಲಜಿ ಆನ್ಲೈನ್ ಕ್ಲಾಸಸ್ಸಿನ
ಜನರಲ್ ಟಾಪಿಕ್ಸ್ ಬ್ರಿಡ್ಜ್ ಕೋರ್ಸ್ ಅಂತ, ಸೇತುಬಂಧ ಶಿಕ್ಷಣ ಅಂತ. ನೀವು ಈಗಾಗಲೇ ಹೈಸ್ಕೂಲ್ ಲೆವೆಲಲ್ಲಿ ಏನನ್ನ ಕಲ್ತಿದ್ದೀರಿ, ಇಲ್ಲಿ ಏನು ಕಲಿಬೇಕು, ಮರ್ತೋಗಿರ್ತಕ್ಕಂಥ ಗ್ಯಾಪ್ ಪೀರಿಯಡ್ ಅಲ್ಲಿ ಮರ್ತೋಗಿರ್ತಕ್ಕಂಥದ್ದನ್ನು ನಾವು ಸ್ವಲ್ಪ ನಿಮಗೆ ಟಚ್ ಅಪ್ ಮಾಡ್ತಾ ಇದೀವಿ, ಜ್ಞಾಪಕಕ್ಕೆ ತರ್ತಾ ಇದೀವಿ. ಏನೇನು ನಾವು ಓದಬೇಕು, ಏನೇನು ಕೆಲವು ಟರ್ಮ್ಸ್ಗಳಾಗಿರ್ಬೋದು ಅಥವಾ ಈಗಾಗಲೇ ಹೈಸ್ಕೂಲಲ್ಲಿ ಓದಿರ್ತಕ್ಕಂಥ ಪೋರ್ಷನ್ಸ್. ಸೊ ಈ ಜನರಲ್ ಆಗಿ ಹೇಳೋದಾದ್ರೆ ಬಯಾಲಜಿ ಅಂದ್ರೆ ಕನ್ನಡದಲ್ಲಿ ಜೀವಶಾಸ್ತ್ರ ಅಂತ ಕರೀತೀವಿ. ಇದರಲ್ಲಿ ಬಯಾಲಜಿ ಇನ್ಕ್ಲೂಡ್ಸ್ 2 terms or 2 words. Bio means life or living organisms and logos means to discourse or to study. ಹಾಗಾದ್ರೆ ಡಿಕ್ಷನರಿ ಮೀನಿಂಗ್ ಆಫ್ ಬಯಾಲಜಿ, ಡಿಕ್ಷನರಿಯನ್ನು ನಾವು ತೆಗೆದು ಬಯಾಲಜಿ ಅಂದ್ರೆ ಏನು ಅಂತ ನಾವು ಹುಡುಕಿದ್ರೆ ಡಿಕ್ಷನರಿಯಲ್ಲಿ ಸ್ಟಡಿ ಆಫ್ ಲೈಫ್ ಆರ್ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಸ್ಟಡಿ ಆಫ್ life or living organisms. ಇದು ಡಿಕ್ಷನರಿ ಮೀನಿಂಗ್. ಹಾಗಾದ್ರೆ ವಾಟ್ ಈಸ್ ದಿ ಡೆಫಿನಿಷನ್ ಆಫ್ ಬಯಾಲಜಿ? ವಾಟ್ ಈಸ್ ಬಯಾಲಜಿ? ಬಯಾಲಜಿ ಮೀನ್ಸ್ ದ ಬ್ರಾಂಚ್ ಆಫ್ ಸೈನ್ಸ್ which deals with the study of life or living organisms. So which are living organisms? Living organisms are mainly includes plants and animals. Mainly includes plants and animals. These are main living organisms. In animals, human beings also comes under animals. So plants and animals are the living organisms. They together form biospheres. The study of plants and animals, the study of life or study of living organisms or study of plants and animals. ಜೀವಶಾಸ್ತ್ರ ಅಂತಂದ್ರೆ ಜೀವಿಗಳ ಬಗ್ಗೆ ಅಥವಾ ಜೀವದ ಬಗ್ಗೆ. ಲೈಫ್ ಅಂದ್ರೆ ಜೀವ ಅಥವಾ ಜೀವಿಗಳ ಬಗ್ಗೆ ಅಭ್ಯಾಸ ಮಾಡ್ತಕ್ಕಂಥದ್ದನ್ನು ನಾವು ಜೀವಶಾಸ್ತ್ರ ಅಂತ ಕರೀತೀವಿ. ಜೀವಿಗಳು ಅಂದ್ರೆ ಯಾವುದು ಅಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳು, ಇವೆರಡು ಜೀವ ಇರತಕ್ಕಂತಹ ಜೀವಿಗಳು. ಸೊ ಆರ್ಗ್ಯಾನಿಸಮ್ಸ್ ವಿತ್ ಲೈಫ್ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಆರ್ಗ್ಯಾನಿಸಮ್ಸ್ ವಿತೌಟ್ ಲೈಫ್ ಆರ್ ಇನಾನಿಮೇಟ್ ಅನಿಮಲ್ಸ್ ಆರ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಜೀವಶಾಸ್ತ್ರ ಅಭ್ಯಾಸ ಮಾಡ್ತಕ್ಕಂಥದ್ದು ಎರಡೇ, ಒನ್ ರಿಗಾರ್ಡಿಂಗ್ ವಿತ್ ಪ್ಲಾಂಟ್ಸ್ ಅಂಡ್ ರಿಗಾರ್ಡಿಂಗ್ ವಿತ್ ಅನಿಮಲ್ಸ್. ಹಾಗಾಗಿ ನಾವು ಈ ಜೀವಶಾಸ್ತ್ರನ ಫಾರ್ ಅವರ್ ಕನ್ವೀನಿಯಂಟ್ ಸ್ಟಡಿ, ದ ಬಯಾಲಜಿ ಈಸ್ mainly divided into 2 main branches. One is botany and another one is zoology. ಇವುಗಳನ್ನು ನಾವು ಮೇನ್ ಬ್ರಾಂಚಸ್ ಆಫ್ ಬಯಾಲಜಿ ಅಂತ ಕರಿತೀವಿ. ಮೇನ್ ಬ್ರಾಂಚಸ್ ಆಫ್ ಬಯಾಲಜಿ, ಜೀವಶಾಸ್ತ್ರದ ಪ್ರಮುಖವಾದ ಶಾಖೆಗಳು ಎರಡಿವೆ. ಒನ್ ಈಸ್ botany, second one is zoology. ಹಾಗಾದ್ರೆ what is botany, what is zoology? Botany means the branch of biology which deals with the study of plants. Or very simple, botany means science of plants. Very brief, botany means science of plants. Zoology means the branch of biology which deals with the study of animals. In brief, zoology means science of animals. So here botany plus zoology equals biology. Botany plus zoology equals biology. So these are the main branches. So come next going to some of the classical branches of biology which are common to both botany and zoology. Classical branches. These are the sub-branches. Classical branches of biology. These are the branches
common to both botany and zoology. So which are the classical branches? Classical branches ಅಂತ ಕರೀತೀವಿ ಬಾಟನಿ ಮತ್ತು ಜುವಾಲಜಿಯ ಪ್ರಮುಖವಾದ ಶಾಖೆಗಳು. ಸೊ ಅದರಲ್ಲಿ ಮೈನ್ ಕ್ಲಾಸಿಕಲ್ ಬ್ರಾಂಚ್ ಅಂತ ಅಂದ್ರೆ ದಟ್ ಈಸ್ ಮಾರ್ಫಾಲಜಿ. ಸೊ ವಾಟ್ ಈಸ್ ಮಾರ್ಫಾಲಜಿ? ಮಾರ್ಫಾಲಜಿ ಅಂದ್ರೆ ಏನು? ಎಲ್ಲದನ್ನ ನಾವು ಕನ್ನಡ ಪದವನ್ನ ಅಪ್ರೋಪ್ರಿಯೇಟ್ ಪದವನ್ನ ನಾವು ಬಳಸೋದಕ್ಕೆ ಬರಲ್ಲ. ಬಾಹ್ಯ ರಚನಾಶಾಸ್ತ್ರ ಅಂತ ಕರಿತೀವಿ ಮಾರ್ಫಾಲಜಿ ಅಂದ್ರೆ. ಮಾರ್ಫಾಲಜಿ ಮೀನ್ಸ್ ದ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಅಂಡ್ ಫಾರಮ್ ಆಫ್ ಎನ್ ಆರ್ಗ್ಯಾನಿಸಮ್ಸ್. ಇಲ್ಲಿ ಆರ್ಗ್ಯಾನಿಸಮ್ಸ್ ಅಂದ್ರೆ one is plants and animals. What is morphology? ಬಾಹ್ಯ ರಚನಾಶಾಸ್ತ್ರ ಅಂದ್ರೆ ಏನು? The study of external structure and form of an organisms. ಹಾಗಾದ್ರೆ external structure and form of an organisms. Organisms means plants and animals are living organisms. External structure ಅಂದ್ರೆ ಬಾಹ್ಯ ರಚನಾಶಾಸ್ತ್ರ. ಬಾಹ್ಯ ರಚನಾಶಾಸ್ತ್ರದಲ್ಲಿ ನಾವು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬಯಾಲಜಿ ಲ್ಯಾಬೊರೇಟರಿಯಲ್ಲಿ ನಾವು ಪ್ರಾಕ್ಟಿಕಲ್ ಅಲ್ಲಿ ಯಾವ್ದಾದ್ರು ಪ್ಲಾಂಟ್ಸ್ ಅನ್ನ ಸ್ಟಡಿ ಮಾಡೋ ಸಂದರ್ಭದಲ್ಲಿ, ಅನಿಮಲ್ಸ್ ಅನ್ನ ಸ್ಟಡಿ ಮಾಡೋ ಸಂದರ್ಭದಲ್ಲಿ ಅದರ ಎಕ್ಸ್ಟರ್ನಲ್ ಸ್ಟ್ರಕ್ಚರ್, ಈಗ ಹಾವು ಇರ್ಬೋದು, ಕಪ್ಪೆ ಇರ್ಬೋದು, ಅಥವಾ ಏಡಿ ಇರ್ಬೋದು, ಎರೆಹುಳ ಇರ್ಬೋದು, ಅಥವಾ ಯಾವ್ದಾದ್ರು ಪ್ಲಾಂಟ್ ಇರ್ಬೋದು, ಅದರ ಶೇಪು, ಅದರ ಕಲರ್ ಏನಿದೆ, ಅದರಲ್ಲಿ ಎಷ್ಟು ಕಾಲುಗಳಿದ್ದಾವೆ, ಬಣ್ಣ ಏನಿದೆ, ಅದರ ಉದ್ದ ಏನಿದೆ, ಡಾರ್ಸಲ್ ಸೈಡು, ವೆಂಟ್ರಲ್ ಸೈಡು, ಹೆಡ್, ಥೊರಾಕ್ಸ್, ಅಬ್ಡಾಮೆನ್, ಟೈಲ್ಸ್, ಹೆಡ್, ಆ ತರ ಎಲ್ಲ ಪಾರ್ಟ್ಸ್ ಅನ್ನ ಬಾಹ್ಯ ಕಣ್ಣಿಗೆ ಕಾಣಿಸುವಂತ ಸಸ್ಯ ಮತ್ತು ಪ್ರಾಣಿಯ ಹೊರ ರಚನೆ ಬಗ್ಗೆ ನಾವು ಅಭ್ಯಾಸ ಮಾಡಿದ್ರೆ ಅದನ್ನ ಬಾಹ್ಯ ರಚನಾಶಾಸ್ತ್ರ, ಮಾರ್ಫಾಲಜಿ ಅಂತ ಕರೀತೀವಿ. ದಿಸ್ ಇಸ್ ದಿ ಒನ್ ಆಫ್ ದಿ ಕ್ಲಾಸಿಕಲ್ ಬ್ರಾಂಚಸ್ ಆಫ್ ಬಯಾಲಜಿ. ಸೆಕೆಂಡ್ ಒನ್ ಈಸ್ ಅನಾಟಮಿ. ಮಾರ್ಫಾಲಜಿಯಲ್ಲಿ ಬಾಹ್ಯ ರಚನೆಯನ್ನ ಮಾತ್ರ ಸ್ಟಡಿ ಮಾಡ್ತೀವಿ. ಹೊರ ಬಾಹ್ಯ ರಚನೆ, ಕಲರ್, ಇದರಲ್ಲಿ ಬೇಕಿದ್ರೆ ನಾವು ಇನ್ನೂ ಹೇಳ್ತೀವಿ ಅಂದ್ರೆ ದ ಸ್ಟಡಿ ಆಫ್ ಸೈಜು, ಸ್ಟ್ರಕ್ಚರು, ಶೇಪು. ಇದರಲ್ಲಿ ಸೈಜ್, ಶೇಪ್, ಸ್ಟ್ರಕ್ಚರ್. ಸೊ ಇದನ್ನ ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ ಮಾರ್ಫಾಲಜಿಯಲ್ಲಿ. ಹಾಗಾದ್ರೆ ವಾಟ್ ಈಸ್ ಅನಾಟಮಿ? ಅನಾಟಮಿ ಅಂದ್ರೆ ಕನ್ನಡದಲ್ಲಿ ಅಂಗರಚನಾಶಾಸ್ತ್ರ ಅಂತ ಕರೀತೀವಿ. ಸೊ ದ ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಎನ್ ಆರ್ಗ್ಯಾನಿಸಮ್. ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಎನ್ ಆರ್ಗ್ಯಾನಿಸಮ್ಸ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಹಾಗಾದ್ರೆ ಆಂತರಿಕ ರಚನಾಶಾಸ್ತ್ರ, ಅನಾಟಮಿ ಅಂದ್ರೆ ಏನು? ಯಾವುದೇ ಕಪ್ಪೆಯಲ್ಲಾಗ್ಲಿ ಅಥವಾ ನಾವು ಮಾರ್ಫಾಲಜಿಯನ್ನ ಓದ್ತಕ್ಕಂಥ ಪ್ರಾಣಿ ಅಥವಾ ಸಸ್ಯದ ಆಂತರಿಕ ರಚನೆಯನ್ನ ನಾವು ಪ್ಲಾಂಟ್ಸ್ ಅಲ್ಲಾದ್ರೆ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಸ್ಟೆಮ್ಮಿನ ಆಂತರಿಕ ರಚನೆ ಯಾವ ತರ ಇರುತ್ತೆ, ಫ್ಲವರ್ನ ಆಂತರಿಕ ರಚನೆ, ರೂಟಿನ ಆಂತರಿಕ ರಚನೆ, ಬೇರೆ ಬೇರೆ ಟಿಶ್ಯೂಗಳಾಗ್ಲಿ ಅವೆಲ್ಲವನ್ನ ನಾವು ಸ್ಟಡಿ ಮಾಡಬೇಕಾದ್ರೆ, ಅಥವಾ ಒಬ್ಬ ವ್ಯಕ್ತಿಯ ಶರೀರವನ್ನ ನಾವು ಮಾರ್ಫಾಲಜಿಯಲ್ಲಿ ಓದಿದ್ರೆ ಆ ಒಳಗಡೆ ಇರ್ತಕ್ಕಂಥ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ ಆಗಿರ್ಬೋದು, ಎಕ್ಸ್ಪಿರೇಟರಿ ಸಿಸ್ಟಮ್, ನರ್ವಸ್, ಪ್ರತಿಯೊಂದು ಕತ್ತರಿಸಿ ಉದ್ದವಾಗಿ ಅಥವಾ ಟ್ರಾನ್ಸ್ಫರ್ ಸೆಕ್ಷನ್ ಅಥವಾ ಲಾಂಗಿಟ್ಯೂಡಿನಲ್ ಸೆಕ್ಷನ್, ಅಡ್ಡ ರಚನೆ ಟ್ರಾನ್ಸ್ಫರ್ ಸೆಕ್ಷನ್, ಇದನ್ನ ನಾವು ಕ್ರಾಸ್ ಸೆಕ್ಷನ್ ಅಂತ ಕರಿತೀವಿ, ಅಥವಾ ಲಾಂಗಿಟ್ಯೂಡಿನಲ್ ಸೆಕ್ಷನ್ ಅಥವಾ ವರ್ಟಿಕಲ್ ಸೆಕ್ಷನ್. ಇದನ್ನ ಅಡ್ಡವಾಗಿ ಸಸ್ಯಗಳನ್ನ ಅಥವಾ ಪ್ರಾಣಿಗಳನ್ನ ಓದುವುದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅಡ್ಡವಾಗಿ ಕತ್ತರಿಸಿ, ಅಥವಾ ಉದ್ದವಾಗಿ ಲಾಂಗಿಟ್ಯೂಡಿನಲ್ ಸೆಕ್ಷನ್ ಅಥವಾ ವರ್ಟಿಕಲ್ ಸೆಕ್ಷನ್, ಇದು ಉದ್ದ ರಚನೆ, ಉದ್ದವಾಗಿ ಕತ್ತರಿಸಿ ಅಥವಾ ಅಡ್ಡವಾಗಿ ಕತ್ತರಿಸಿ ಪ್ರಾಣಿ ಮತ್ತು ಸಸ್ಯಗಳ ಒಳ ಅಂಗಗಳನ್ನ ನಾವು ಅಭ್ಯಾಸ ಮಾಡಿದ್ರೆ ದಟ್ ಈಸ್ ಕಾಲ್ಡ್ anatomy. Study of internal structure of an organism. Here we take the transverse section or cross section or longitudinal section or vertical section to observe the structure and functional aspects of each and every
internal body parts. So come to next classical branches is histology. Histology means, histo means tissues, logy means to discourse or to study. Logos ಅಂದ್ರೆ ಡಿಕ್ಷನರಿ ಮೀನಿಂಗ್ ಅಲ್ಲಿ ಲಾಗಸ್ ಅಂದ್ರೆ ಟು ಡಿಸ್ಕೋರ್ಸ್ ಅಥವಾ ಸ್ಟಡಿ ಅಭ್ಯಾಸ ಮಾಡ್ತಕ್ಕಂಥದ್ದು. ಹಿಸ್ಟೋ ಮೀನ್ಸ್ ಟಿಶ್ಯೂಸ್, ಲೋಜಿ ಸ್ಟಡಿ ಅಬೌಟ್ ಟಿಶ್ಯೂಸ್. ಸೊ ಸ್ಟಡಿ ಅಬೌಟ್ ಟಿಶ್ಯೂಸ್. ಸೊ ಈಗಾಗಲೇ ನೀವು ಹೈಸ್ಕೂಲ್ ಅಲ್ಲಿ 8th, 9th, 10th ಅಲ್ಲಿ ಅಂಗಾಂಶಗಳು ಅಂತ ಓದಿದೆ. ಪ್ರಾಣಿ ಅಂಗಾಂಶಗಳು, ಸಸ್ಯ ಅಂಗಾಂಶಗಳು ಅಂತ. ಸೊ ವಾಟ್ ಈಸ್ ಹಿಸ್ಟಾಲಜಿ? ಹಿಸ್ಟಾಲಜಿ ಮೀನ್ಸ್ ದ ಸ್ಟಡಿ ಆಫ್ ಟಿಶ್ಯೂಸ್, ದ ಸ್ಟಡಿ ಆಫ್ ಪ್ಲಾಂಟ್ ಟಿಶ್ಯೂಸ್ and study of animal tissues. The study of plant tissues, plant histology. The study of animal tissues, animal histology. ಇದರಲ್ಲೂ ಕೂಡ ಪ್ಲಾಂಟ್ ಮಾರ್ಫಾಲಜಿ, ಅನಿಮಲ್ ಮಾರ್ಫಾಲಜಿ. ಯಾಕೆಂದ್ರೆ ನಾವು ಕ್ಲಾಸಿಕಲ್ ಬ್ರಾಂಚಸ್ ಆಫ್ ಬಯಾಲಜಿ ಅಂದ್ರೆ ಬಾಟ್ನಿ ಮತ್ತು ಜುವಾಲಜಿಯು ಕೂಡ ಕಾಮನ್ ಆಗಿ ಬರ್ತಕ್ಕಂಥದ್ದು. ಈ ಮಾರ್ಫಾಲಜಿ ನಾವು ಬರೀ ಪ್ಲಾಂಟ್ಸ್ನ ಮಾರ್ಫಾಲಜಿಯನ್ನು ಸ್ಟಡಿ ಮಾಡಿದರೆ ಪ್ಲಾಂಟ್ ಮಾರ್ಫಾಲಜಿ, ಅನಿಮಲ್ಸಿನ ಮಾರ್ಫಾಲಜಿಯನ್ನು ಸ್ಟಡಿ ಮಾಡಿದರೆ ಅನಿಮಲ್ ಮಾರ್ಫಾಲಜಿ. ಇಲ್ಲೂ ಕೂಡ ಸೇಮ್ ಪ್ಲಾಂಟ್ ಅನಾಟಮಿ, ಅನಿಮಲ್ ಅನಾಟಮಿ, ಹಿಸ್ಟಾಲಜಿ, ಪ್ಲಾಂಟ್ ಹಿಸ್ಟಾಲಜಿ, ಅನಿಮಲ್ ಹಿಸ್ಟಾಲಜಿ. ಹಾಗಾದ್ರೆ ವಾಟ್ ಆರ್ ಟಿಶ್ಯೂಸ್? ಸ್ಟಡಿ ಅಬೌಟ್ ಟಿಶ್ಯೂಸ್ ಇಸ್ ಕಾಲ್ಡ್ ಹಿಸ್ಟಾಲಜಿ. ಹಾಗಾದ್ರೆ ಟಿಶ್ಯೂಸ್ ಅಂದ್ರೆ ಏನು, ಅಂಗಾಂಶಗಳು ಅಂದ್ರೆ ಏನು? ಈಗಾಗಲೇ ನೀವು ಸ್ಟಡಿ ಮಾಡಿದರೆ ಗ್ರೂಪ್ ಆಫ್ cells, group of cells with group of cells with common, group of cells with common origin, structure and functions. ಹಾಗಾದ್ರೆ ಅಂಗಾಂಶಗಳಲ್ಲಿ ಏನು ಡೆಫಿನಿಷನ್ ಈಗಾಗಲೇ ನೀವು ಓದಿರೋ ಹಾಗೆ ಗ್ರೂಪ್ ಆಫ್ ಸೆಲ್ಸ್. ಹಾಗಾದ್ರೆ ಗ್ರೂಪ್ ಆಫ್ ವಾಟ್ ಟೈಪ್ ಆಫ್ ಸೆಲ್ಸ್? ಯಾವ ತರ ಜೀವಕೋಶಗಳ ಗುಂಪು ಅಂದ್ರೆ ಆ ಎಲ್ಲಾ ಜೀವಕೋಶಗಳಿಗೂ ಆರಿಜಿನ್, ಹುಟ್ಟು ಒಂದೇ ಹುಟ್ಟಿರಬೇಕು, ಕಾಮನ್ ಆರಿಜಿನ್ ಇರಬೇಕು, ಕಾಮನ್ ಸ್ಟ್ರಕ್ಚರ್ ಇರಬೇಕು ಅಂಡ್ ಕಾಮನ್ ಫಂಕ್ಷನ್ಸ್. ಈ ತರ group of cells with common origin, structure and functions are called tissues. So group of cells with common origin, all these cells are derived from the same mother cells. All these cells possess same type of structure and they perform similar functions. ಈಗ ನೀವು ಈಗಾಗಲೇ ಓದಿರೋ ಹಾಗೆ ಪ್ಲಾಂಟ್ ಟಿಶ್ಯೂಸ್ ಅಂದ್ರೆ ಪ್ಯಾರಂಕೈಮ ಇರ್ಬೋದು, ಕೋಲಂಕೈಮ ಇರ್ಬೋದು, ಸ್ಲೀರಂಕೈಮ ಇರ್ಬೋದು. ಇವೆಲ್ಲವೂ ಕೂಡ ಒಂದೇ ತರ ಮೂಲದಿಂದ ಉಟ್ಕೊಂಡಿರ್ತವೆ. ಇವುಗಳು ಒಂದೇ ತರ ರಚನೆಯನ್ನ, ಒಂದೇ ತರ ಕೆಲಸ ಕಾರ್ಯವನ್ನ ಹೊಂದಿರ್ತವೆ. ಇವೆಲ್ಲವನ್ನ ನಾವು ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ ಪ್ಯಾರಂಕೈಮ, ಕೋಲಂಕೈಮ, ಸ್ಲೀರಂಕೈಮ ಇವನ್ನ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಂತ ಕರಿತೀವಿ. ಅದೇ ರೀತಿ ಮೆರಿಸ್ಟಮ್ಸ್ ಆರ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಇವೆ. ಹಾಗಾದ್ರೆ ಟಿಶ್ಯೂಸ್ ಅಲ್ಲಿ ಪ್ಲಾಂಟ್ ಟಿಶ್ಯೂಸ್, ಅನಿಮಲ್ ಟಿಶ್ಯೂಸ್, ಇದ್ರ ಬಗ್ಗೆ ನೆಕ್ಸ್ಟ್ ಚಾಪ್ಟರ್ಸ್ ಎಲ್ಲ ಡೀಟೇಲ್ಸ್ ಅಲ್ಲಿ ಓದ್ತೀವಿ. ಸೊ ನೆಕ್ಸ್ಟ್ ಬ್ರಾಂಚ್, ಕ್ಲಾಸಿಕಲ್ ಬ್ರಾಂಚ್ ಆಫ್ ಬಯಾಲಜಿ ಅಂದ್ರೆ ದಟ್ ಈಸ್ ಕಾಲ್ಡ್ ಸೈಟಾಲಜಿ. ಸೈಟಾಲಜಿ, ಸೈಟಾಲಜಿ ಆರ್ ಸೆಲ್ ಬಯಾಲಜಿ. ಸೈಟಾಲಜಿ ಪಕ್ಕದಲ್ಲಿ ಇರೋದು ಸೆಲ್ ಬಯಾಲಜಿ ಇರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಸ್ಟಡಿ ಅಬೌಟ್ ಸೆಲ್. ಸೈಟಾಲಜಿ ಸ್ಟಡಿ ಅಬೌಟ್ ಸೆಲ್. ದ ಬ್ರಾಂಚ್ ಆಫ್ ಬಯಾಲಜಿ which deals with the structure and functions of cells is called cytology. ಸೆಲ್ಲಿನ ಬಗ್ಗೆ, ಜೀವಕೋಶದ ಬಗ್ಗೆ ಓದಿದ್ರೆ ನಾವು ಸೈಟಾಲಜಿ ಅಥವಾ ಸೆಲ್ ಬಯಾಲಜಿ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಈಸ್ ಎ ಸೆಲ್? ನಿಮಗೆ ಎಲ್ಲರೂ ಕೂಡ ಗೊತ್ತಿದೆ. ಜೀವಕೋಶ ಅಂದ್ರೆ ಏನು, ಜೀವಕೋಶಗಳು ಅಂದ್ರೆ ಏನು. ವಾಟ್ ಈಸ್ ಎ ಸೆಲ್? ಸೆಲ್ ಈಸ್ ಎ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸ್ಟ್ರಕ್ಚರಲ್ ರಚನಾತ್ಮಕ ಅಂಡ್ ದೆನ್ ಫಂಕ್ಷನಲ್ ಕಾರ್ಯನಿರ್ವಾಹಕ ಜೀವಿಗಳ
ಘಟಕಗಳು, ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಸ್ಟ್ರಕ್ಚರಲ್ and functional unit of all living organisms are called cells. So cells of plant body, plant cells, cells of animal body, animal cells. The fundamental difference between plant cells and animal cells: plant cells possess cell wall outer to plasma membrane. Animal cells lack cell wall outer to plasma membrane. Plant cell possess chloroplast. Animal cells lacks chloroplast. Like this, so many differences between plant cells and animal cells. ಇದನ್ನು ನೀವು ಮುಂದಿನ ತರಗತಿಗಳಲ್ಲಿ ಸಪರೇಟ್ ಚಾಪ್ಟರ್ಸ್ ಅಲ್ಲಿ ಅದನ್ನು ನೀವು ಓದ್ತೀರಿ. ಸೊ ಕ್ಲಾಸಿಕಲ್ ಬ್ರಾಂಚಸ್ ಅಲ್ಲಿ ಮಾರ್ಫಾಲಜಿ, ಬಾಹ್ಯ ರಚನಾಶಾಸ್ತ್ರ, anatomy, ಅಂಗರಚನಾಶಾಸ್ತ್ರ, and then histology, that is called tissues, ಅಂಗಾಂಶಗಳ ಬಗ್ಗೆ ಓದಿದ್ರೆ ಹಿಸ್ಟಾಲಜಿ, ಜೀವಕೋಶಗಳ ಬಗ್ಗೆ ಓದಿದ್ರೆ ಸೆಲ್ ಬಯಾಲಜಿ ಆರ್ ಸೈಟಾಲಜಿ. So next branches is physiology. So what is meant by physiology? Physiology means the study of functions of different organs of plants and animal body. ಸಸ್ಯದ ಒಳ ಅಂಗದ, ಪ್ರಾಣಿಯ ಒಳಾಂಗದ ಫಂಕ್ಷನ್ಸ್ ಅನ್ನ ಏನೇನು ಕೆಲಸ ಮಾಡುತ್ತೆ, ಡಿಫರೆಂಟ್ ಫಂಕ್ಷನ್ಸ್, ಫಂಕ್ಷನಲ್ ಆಸ್ಪೆಕ್ಟ್ಸ್. Study of functions of different organs of plants and animals body is called physiology. For example, ಇದರಲ್ಲಿ ಪ್ಲಾಂಟ್ಸ್ ಅಲ್ಲಾದ್ರೆ ನಾವು ಒಳಗಡೆ ಎಪಿಡರ್ಮಿಸ್ ಇದೆ, ಎಂಡೋಡರ್ಮಿಸ್ ಇದೆ, ಪೆರಿಸೈಕಲ್ ಇದೆ, ಜೈಲಮ್ ಇದೆ, ಫ್ಲೋಯಮ್ ಇದೆ, ಎಂಡೋಡರ್ಮಿಸ್ ಇದೆ. ಈ ತರ ಎಲ್ಲಾ ಸಸ್ಯದ ಆಂತರಿಕ ಭಾಗಗಳು ಏನೇನು ಕೆಲಸ ಕಾರ್ಯವನ್ನು ನಿರ್ವಹಿಸ್ತವೆ ಅದನ್ನ ಮಾತ್ರ ಸ್ಟಡಿ ಮಾಡಿದ್ರೆ ನಾವು ಪ್ಲಾಂಟ್ ಫಿಸಿಯಾಲಜಿ ಅಂತ ಕರಿತೀವಿ. ಅನಿಮಲ್ಸ್ ಅಲ್ಲಿ ನಾವು ಹೊರಗಡೆ ಮಾರ್ಫಾಲಜಿ ಹೊರಗಡೆ ಮಾತ್ರ ನಾವು ಸ್ಟಡಿ ಮಾಡಿದ್ರೆ ಮಾರ್ಫಾಲಜಿ ಒಳಾಂಗಗಳು. ಈಗ ಹಾರ್ಟ್ ಇದೆ, ಲಿವರ್ ಇದೆ, ಪ್ಯಾಂಕ್ರಿಯಾಸ್ ಇದೆ, ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ಲಂಗ್ಸು, ಕಿಡ್ನೀಸು, ಎಲ್ಲ ಅಂಗಗಳ ಕೆಲಸ ಕಾರ್ಯಗಳನ್ನ ನಾವು ಓದಿದ್ರೆ ಅದನ್ನ ಫಿಸಿಯಾಲಜಿ ಅಂತ ಕರಿತೀವಿ. ಟುಡೇ ಲೆಟ್ ಅಸ್ ಸ್ಟಾಪ್ ಹಿಯರ್. ಐ ವಿಲ್ ಕಂಟಿನ್ಯೂ in the next class.